ಇನ್ ಗುಲ್ಬರ್ಗಾ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸಹ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ದೂರವಾಣಿ 08472261529. ಲಗೇಜ್ ಶಾಪಿ, ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕ್ಲಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಗಳು ಹಾಗೂ ಮದುಮಗಳ ಕಲೆಕ್ಷನ್ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲ ಲಗೇಜ್ಗಳು ಒಂದೇ ಸೂರಿನಡಿ. ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333. ಮೊಬೈಲ್ ಸಂಖ್ಯೆ 9742213633. Warm welcome to our world, the Temple of Knowledge, Shekinah Baptist Academy. Yes, it is a school with a difference. Shekinah Baptist Academy is a well-designed school in about 1.5 acres of area. A perfect blend of nature and architecture makes SBA a unique school. Shekinah Kids. Our program includes visual aided teaching, activity-based learning, in partner with ePower and best infrastructure. We are putting in efforts to make this school a school of difference and a school of different thought. Our education is holistic in view and in approach, and the focus is to develop the child in different fields and areas of their life so that they may be able to face the world and the future competition that they will have to go to. Shekinah Baptist Academy near PNT quarters, Old Javagi Road, Kalburgi.
ಕರ್ನಾಟಕ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸಾಹಿತ್ಯ ಸಾರಥಿ ಮಾಸಪತ್ರಿಕೆ ಕಲಬುರಗಿ ಸಾಂಸ್ಕೃತಿಕ ಪ್ರತಿಷ್ಠಾನ ಸಹಯೋಗದಡಿ ಸಾಹಿತ್ಯ ಸಾರಥಿ 2ನೇ ವರ್ಷದ ಸಂಭ್ರಮ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ. ಶಿಕ್ಷಣ ಇಲಾಖೆಯಿಂದ ಟಿಇಟಿ ಪ್ರಶ್ನೆ ಪತ್ರಿಕೆಯಲ್ಲಿ ವಿವಿಧ ವಿಷಯಗಳ ಅಸ್ಪಷ್ಟ ಪ್ರಶ್ನೆ 16 ಅಂಕಗಳ ಕೃಪಾಂಕ ನೀಡುವಂತೆ ಏಪ್ರಿಲ್ 9ರಂದು ಬೆಂಗಳೂರಿನ ಶಿಕ್ಷಕರ ಭವನದಲ್ಲಿ ಈಶಾನ್ಯ ವಲಯದ ಶಿಕ್ಷಕರ ವೇದಿಕೆಯಿಂದ ತುರ್ತು ಸಭೆ. ಕಲಬುರಗಿ ಲೋಕಸಭಾ ಚುನಾವಣೆ ಪ್ರಚಾರ ಹಿನ್ನೆಲೆ ಬಿಜೆಪಿ ಪರ ಪ್ರಚಾರಗೈದ ಕೂಡ ಮಾಜಿ ಅಧ್ಯಕ್ಷ ಅಜ್ಗರ್ ಚುಲ್ಬುಲ್ ರವರ ಮೇಲೆ ಹಲ್ಲೆ. ವಾರ್ತೆಗಳ ವಿವರ. ಸಾಹಿತ್ಯ ಸಾರಥಿ ಮಾಸ ಪತ್ರಿಕೆ ಹಾಗೂ ಕಲಬುರಗಿ ಸಾಂಸ್ಕೃತಿಕ ಪ್ರತಿಷ್ಠಾನ ಸಹಯೋಗದಡಿ ಕಲಬುರಗಿ ನಗರದ ಜಿಲ್ಲಾ ವಿಜ್ಞಾನ ಕೇಂದ್ರದ ಸಭಾಂಗಣದಲ್ಲಿ ಸಾಹಿತ್ಯ ಸಾರಥಿ 2ನೇ ವರ್ಷದ ಸಂಭ್ರಮ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಮಾರಂಭದಲ್ಲಿ ಗಣ್ಯರು ಸಾಹಿತ್ಯ ಸಾರಥಿ ಮಾಸ ಪತ್ರಿಕೆಯ ಸಂಚಿಕೆಯನ್ನು ಬಿಡುಗಡೆಗೊಳಿಸಿದರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಗಣ್ಯರು ಸನ್ಮಾನ ಮಾಡಿ ಪ್ರಶಸ್ತಿ ಪ್ರದಾನ ಮಾಡಿದರು. ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಬೆಳಗಾವಿ ವಿಶ್ವವಿದ್ಯಾಲಯದ ಕುಲಸಚಿವ ಡಾಕ್ಟರ್ ರಂಗರಾಜ್ ವಂದೂರ್ಗ್ ಅವರು ಸಮಾಜದಲ್ಲಿರುವ ಅಂಕು ಡೊಂಕುಗಳನ್ನು ಸಾಹಿತಿಗಳು, ಕವಿಗಳು ಬರವಣಿಗೆ ಮೂಲಕ ತಿದ್ದುವ ಪ್ರಮುಖ ಕೆಲಸ ಮಾಡುತ್ತಿದ್ದಾರೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಗೊತ್ತಿರುವಂತ ವಿಷಯನೇ, ಹಗಲೆಲ್ಲ ಮೇಯ್ದು ಬಂದಿರುವಂತಹ ದನ ರಾತ್ರಿ ಮನೆಗೆ ಬಂದ ಮೇಲೆ ಮೆಲ್ಕ್ ಹಾಕ್ತದೆ. ಮೆಲ್ಕ್ ಹಾಕದೇ ಇದ್ರೆ ಅದಕ್ಕೆ ರೋಗ ಬಂದಿದೆ ಅಂತ ಅರ್ಥ. ಯಾವುದ್ಯಾವುದೋ ಹುದ್ದೆಗಳಲ್ಲಿರುವ, ಅಧಿಕಾರಗಳಲ್ಲಿರುವ, ಬರಿತಾ ಇರುವ, ಬದುಕ್ತಾ ಇರುವ ನೀವು ಸಹ ತಿಂಗಳಿಗೆ 1 ಸಲವಾದ್ರೂ ಮೆಲುಕು ಹಾಕದೇ ಇದ್ರೆ ನಮಗೂ ರೋಗ ಬಂದಿದೆ ಅಂತ ನೀರುಗುಡಿ ಹೇಳ್ತಾ ಇದ್ದಾರೆ. ಸಾರಥಿ ಮನೆಗೆ ಬರದೇ ಇದ್ರೆ, ಸಾಹಿತ್ಯವನ್ನ ತರದೇ ಇದ್ರೆ, ನಾವು ಓದದೇ ಇದ್ರೆ ನಿಮಗೂ ಯಾಕೋ ಸಾಹಿತ್ಯ ಸಾರಥಿಗೆ ಖಂಡಿತ ನಾವು ಬರಮಾಡಿಕೊಳ್ಬೇಕು ಅಂತ ನನಗನ್ನಿಸ್ತದೆ. ಯಾಕಂದ್ರೆ ಯಾವ ಒಂದು ಕ್ಷಣ ಮರೆತು ಬಿಟ್ಟೆ ಅದನ್ನ ನೋಡಿ ಅದೇ ಶ್ರೇಷ್ಠ. ಈಗ ತಾನೇ ಹಾಡಿದಂತ ಹಾಡನ್ನ ಕೇಳ್ತಾ ಇರುವಾಗ ನಮ್ಮನ್ನ ಒಂದು ಕ್ಷಣ ನಾನು ಪತ್ರಿಕೋದ್ಯಮಿ ಅನ್ನೋದು ಮರ್ತು ಬಿಟ್ಟಿವಿ, ನಾನು ಒಬ್ಬ ಕುಲಸಚಿವ ಅನ್ನೋದು ಮರ್ತು ಬಿಟ್ಟಿವಿ, ನಾನೊಬ್ಬ ವ್ಯಾಪಾರಸ್ಥ ಅನ್ನೋದು ಮರ್ತು ಬಿಟ್ಟಿವಿ, ನಾನೊಬ್ಬರು ಮಠಾಧೀಶ ಅನ್ನೋದು ಮರ್ತು ಬಿಟ್ಟಿವಿ. ಆ ಕ್ಷಣದಲ್ಲಿ ನಮ್ಮನ್ನ ಮರಿಸುವ ಶಕ್ತಿ ಯಾವುದಕ್ಕಿದೆಯೋ ಅದೇ ಶ್ರೇಷ್ಠ. ಬಹುಶಃ ಜೀವನದುದ್ದಕ್ಕೂ ಅದು ಮರೆಸಬಾರದು, ಅದೊಂದು ಅಪಾಯನೇ. ಅಂದ್ರ ಆ ಕ್ಷಣಕ್ಕೆ ನಮ್ಮನ್ನ ತನ್ನಲ್ಲಿ ಅಳವಡಿಸಿಕೊಳ್ಳುವ ಆಲಂಗಿಸಿ ಪೂಜ್ಯ ಲಿಂಗರಾಜಪ್ಪ ಅಪ್ಪ, ಬಿಎಸ್ ದೇಸಾಯಿ, ಸೋಮಶೇಖರ್ ಟೆಂಗ್ಳಿ ಹಾಗೂ ಇತರೆ ಗಣ್ಯರು ಉಪಸ್ಥಿತರಿದ್ದರು. ಶಿಕ್ಷಣ ಇಲಾಖೆ ಟಿಇಟಿ ಪ್ರಶ್ನೆ ಪತ್ರಿಕೆಯಲ್ಲಿ ವಿವಿಧ ವಿಷಯಗಳ ಅಸ್ಪಷ್ಟವಾದ ಪ್ರಶ್ನೆಗಳನ್ನ ನೀಡಿದ್ದಾರೆ. ಈ ಅಸ್ಪಷ್ಟ ಪ್ರಶ್ನೆಗಳಿಗೆ 16 ಅಂಕಗಳ ಕೃಪಾಂಕ ನೀಡಬೇಕು. ಈ ಕುರಿತಾಗಿ ಏಪ್ರಿಲ್ 9ರಂದು ಬೆಂಗಳೂರಿನ ಶಿಕ್ಷಕರ ಭವನದಲ್ಲಿ ಈಶಾನ್ಯ ವಲಯದ ಶಿಕ್ಷಕರ ವೇದಿಕೆಯು ತುರ್ತು ಸಭೆ ಕರೆಯಲಾಗಿದೆ ಎಂದು ಎಂಬಿ ಅಂಬಲ್ಗಿ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮತ್ತು ಅಲ್ಲೇನಾಯ್ತು ಅಂದ್ರೆ 60% ಫಾರ್ ಓನ್ಲಿ
ಆಲ್ ಆ್ಯಂಡ್ ರಿಮೈನಿಂಗ್ SC/ST ಮಾತ್ರ ಇತ್ತು. ಇದು ಎಲ್ಲಕ್ಕ ದೊಡ್ಡ ಬೇಸಿಕಲ್ ಇತ್ತು. ಇದ್ರ ಬಗ್ಗೆ ಸನ್ಮಾನ್ಯ ಸಿದ್ದರಾಮಯ್ಯ ನಾವು ಹೇಳಿದ್ವಿ, ಸರ್ ಬ್ಯಾಕ್ವರ್ಡ್ ಬಗ್ಗೆ ಮಾತಾಡ್ತೀರಿ, ಆ ಬ್ಯಾಕ್ವರ್ಡ್ ಬಂದಿದ್ದು ನೀವು ಬೆನ್ನು ಮುಳಿಗೆ ಮುರಿತಾ ಇದ್ದೀರಿ ಅಂತ ಹೇಳಿದ್ವಿ. ಆದರೂ ಇವತ್ತು ಇಂಪ್ಲಿಮೆಂಟ್ ಆಗಿಲ್ಲ, ಹಾಗೆ ಉಳಿತು. ಹಾಗೆ ಉಳಿದು ಸಾಕಷ್ಟು ಅನ್ಯಾಯ ಆಯಿತು, ಮುಗಿತಿಲ್ಲ. ಇದೀಗ ನಮ್ಮ ಸರ್ಕಾರ ಸನ್ಮಾನ್ಯ ಕುಮಾರಸ್ವಾಮಿ ಸರ್ಕಾರ ಅಂತಲ್ಲ, ಜನರಲ್ ಆಗಿ ನಿರುದ್ಯೋಗಿ ಪದವಿಯ ಬಗ್ಗೆ ಒಂದು ಕಾಳಜಿ ವಹಿಸ್ತಕ್ಕಂಥ ಸರ್ಕಾರ ಅನ್ನೋ ದೃಷ್ಟಿಯಿಂದ ನಿರುದ್ಯೋಗಿ ಪದವಿಯ ಬಗ್ಗೆ ನಮ್ಮ ಸರ್ಕಾರ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಯಾಕಂದ್ರೆ ಬಂದ ತಕ್ಷಣ ಟೀಚರ್ ಪೋಸ್ಟನ್ನು ಕಾಲ್ಫಾರ್ಮ್ ಮಾಡೋದು, ಇದು ಸ್ವಾಗತ. ಮೊದಲನೇ 10,000 ಪೋಸ್ಟ್. ಹೈದರಾಬಾದ್ ಕರ್ನಾಟಕದ ಭಾಗಗಳಲ್ಲಿ 371ನೇ ಜೆ ಕಲಾಂದಡಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆದಿರುವ ವಿದ್ಯಾರ್ಥಿಗಳಿಗೆ ರಾಜ್ಯ ಮಟ್ಟದಲ್ಲಿ ಅರ್ಹತೆ ಪಡೆಯಲು ಕೃಪಾಂಕ ಪಡೆಯುವ ಅವಕಾಶವನ್ನು ರಾಜ್ಯ ಸರ್ಕಾರ ಅಧಿಸೂಚನೆಯಲ್ಲಿ ನೀಡಿದೆ. ಆದರೆ ಹಿಂದಿನ ಸರ್ಕಾರ ಯಾವುದೇ ಕೃಪಾಂಕ ನೀಡದಿರುವುದರಿಂದ ಸಾವಿರಾರು ಅಭ್ಯರ್ಥಿಗಳು ಹುದ್ದೆಯಿಂದ ವಂಚಿತರಾಗಿದ್ದಾರೆ ಎಂದರು. ನಾವು ಮನೋವಿಜ್ಞಾನ ಅಂತ ಹೇಳ್ತೇವೆ. ಕೆಲವೊಂದು ಇದರಲ್ಲಿ ಒಂದು ಪ್ರಶ್ನೆಗೆ ಸಮಾನಾಂತರವಾಗಿರ್ತಕ್ಕಂಥ ಉತ್ತರಗಳಿದ್ದು, ಒಂದು ಪುಸ್ತಕದಲ್ಲಿ ಒಂದು ಉತ್ತರ, ಒಂದು ಪುಸ್ತಕದಲ್ಲಿ ಒಂದು ಉತ್ತರ, ಒಂದು ಪುಸ್ತಕದಲ್ಲಿ ಒಂದು ಉತ್ತರ. ಅಪ್ಲೈಡ್ ಕ್ವಶನ್ಸ್. ಈ ಕ್ವಶನ್ ಕೊಟ್ಟಾಗ ಇವರೊಬ್ಬರು ಒಂದು ಪುಸ್ತಕ ರೆಫರ್ ಮಾಡಿರ್ತಾರೆ, ಆ ಪುಸ್ತಕ ಅವ್ರು ರೈಟಲ್ಲಿ ಬರ್ತಾರೆ, ಇವ್ರು ಒಂದು ಪುಸ್ತಕ ಇವ್ರು ಬರ್ತಾರೆ, ಅವ್ರು ಬರ್ತಾರೆ. ಈಗ ಅವ್ರು ಏನಂತಾರೆ ಅಂದ್ರೆ, ನಾವು ಕೊಟ್ಟಂತ ಪುಸ್ತಕ ಸರಿ ಉತ್ತರ ಅಂತಾರೆ. ಇದು ಯಾವಾಗ ನನ್ನ ಪ್ರಶ್ನೆ ಆಗ್ತಾರೆ. ಎಕ್ಸಾಂಪಲ್ ಉತ್ತರ ಪತ್ರಿಕೆ ಅವರಲ್ಲಿ ನ್ಯೂಸ್ ಪೇಪರ್ ಯಾವ್ದು? ವಿಕಾಸ ಅನ್ನೋದು ಗುಣಾತ್ಮಕ ಬೆಳವಣಿಗೆ ಅಂತ ಕೆಲವು ಪುಸ್ತಕದಲ್ಲಿದ್ರೆ ಅದನ್ನ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಬೆಳವಣಿಗೆ ಅಂತ CSE ಅವರು ಕೊಟ್ಟಿರ್ತಕ್ಕಂಥ ಉತ್ತರ. ವಿಕಾಸ ಎನ್ನುವುದು ಗುಣಾತ್ಮಕ ಬದಲಾವಣೆ ಅಂತ ಇದೆ ಸರ್. ಆಕ್ಚುಲಿ ಆನ್ಸರ್ ವಿಕಾಸ ಗುಣಾತ್ಮಕ ಬದಲಾವಣೆ. ಆದ್ರೆ CSE ಅವರ ಪ್ರಕಾರ ಅವ್ರ ಉತ್ತರ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಬದಲಾವಣೆ ಅಂತ ಎರಡೂ ಕೊಟ್ಟಿದ್ದಾರೆ. ಗುಣಾತ್ಮಕ ಅಂತ ಕೊಟ್ಟಿದ್ದಾರೆ, ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ. ಹಾ ಸರ್. ಅದಕ್ಕೆ ಈ ರೀತಿಯಿಂದ ಅನೇಕ ಅಸ್ಪಷ್ಟವಾದಂಥ, ನಾವು ತಪ್ಪು ಅಂತ ಹೇಳಿದಿಲ್ಲ, ಅಸ್ಪಷ್ಟವಾದಂಥ ಪ್ರಶ್ನೆಗಳು ಇವುಗಳಿಗೆ ಬ್ಲೈಂಡ್ಲಿ ಅವರು ಬೇಸ್ ಮಾಡ್ತಾರೆ. ಅದ್ರ ಬಗ್ಗೆ ಇದು ಸುಮಾರು 16 ಪ್ರಶ್ನೆಗಳು ಇರ್ತಾವೆ. ನಾವು ಲಾಸ್ಟ್ ಟೈಮ್ CM ಅವ್ರಿಗೆ ಭೇಟಿಯಾದಾಗ ಅದರ ನಾವು ಅಪ್ರಿಸಿಯೇಟ್ ಮಾಡ್ತೀವಿ. CM ಅವರಿಗೆ ಅವಾಗ ಕರೆಸಿ ಒಬ್ಬರು ಸ್ಪೆಷಲ್ ಆಫೀಸರ್ ಕರೆಸಿ ಏನ್ ಮಾಡೋಕೆ ಬಂದಾಗ JD ಮಾತಾಡೋದು, ಒಂದು ಮಾರ್ಕ್ಸ್ ಅವಾಗಿಂದ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆದಿರುವ ವಿದ್ಯಾರ್ಥಿಗಳು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಕಲಬುರಗಿ ಲೋಕಸಭಾ ಚುನಾವಣೆ ಪ್ರಚಾರ ಹಿನ್ನೆಲೆ ಬಿಜೆಪಿ ಪರವಾಗಿ ಕೂಡ ಮಾಜಿ ಅಧ್ಯಕ್ಷ ಅಜ್ಗರ್ ಚುಲ್ಬುಲ್ ಪ್ರಚಾರಗೈದಿದ್ದಾರೆ ಎಂದು ಅವರ ಕೆಲ ವಿರೋಧಿಗಳು ಅಜ್ಗರ್ ಚುಲ್ಬುಲ್ ಅವರನ್ನು ಅಪಹರಣಗೊಯ್ದು ಅವರ ಮೇಲೆ ಹಲ್ಲೆ ಮಾಡಿರುವುದಾಗಿ ದೂರು ದಾಖಲಾಗಿದೆ. ಲೋಕಸಭಾ ಚುನಾವಣೆ ಇನ್ನೇನು ಕೆಲವೇ ದಿನ ಬಾಕಿ ಉಳಿದಿದ್ದು ಜಿಲ್ಲೆಯಾದ್ಯಂತ ಪಕ್ಷಗಳು ಬಿರುಸಿನ ಪ್ರಚಾರದಲ್ಲಿ ತೊಡಗಿವೆ. ಇದರ ಮಧ್ಯೆ ಏಪ್ರಿಲ್ 6ರಂದು ಬಿಜೆಪಿ ಅಭ್ಯರ್ಥಿ ಪರ ಅಜ್ಗರ್ ಚುಲ್ಬುಲ್ ಅವರು ಪ್ರಚಾರ ನಡೆಸಿದ್ದಾರೆ ಎಂದು ರೊಚ್ಚಿಗೆದ್ದ ಕೆಲವರು ಅವರ ಮೇಲೆ ಹಲ್ಲೆಗೈದಿರುವ ಘಟನೆ ಕಲಬುರಗಿಯ ರೋಜಾ ಬಡಾವಣೆಯಲ್ಲಿ ನಡೆದಿದೆ. ಹಲ್ಲೆಗೊಳಗಾದ ಅಜ್ಗರ್ ಚುಲ್ಬುಲ್ ಅವರು ರೋಜಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಇವತ್ತು ನಮಗೆ ಮಮ್ಮಿ ಆಂಟಿ अंदर चलो आप लोग ನಾನು ಎಲ್ಲರಿಗೂ ಮಾತಾಡ್ತೀನಿ ಎಷ್ಟು ಪಾನಿ ला पहले इलेक्शन ಈ ಪ್ರಕರಣ ಕುರಿತಾಗಿ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಡಾ ಮಾರ್ಟಿನ್ ಮಾರ್ಬ್ನಾಂಗ್ ಅವರು ಮಾತನಾಡಿದರು. ಬಂದಾಗ ಅವ್ರ ಮೇಲೆ ಅರೌಂಡ್
20-30 ಪೀಪಲ್ ಅವ್ರಿಗೆ ಅವರು ದಾಳಿ ಮಾಡಿದ್ದಾರೆ, ವೆಪನ್ಸಿಂದ ಅವರು ದಾಳಿ ಮಾಡಿದ್ದಾರಂತೆ. ಸೊ ಅವ್ರಿಗೆ ಸ್ವಲ್ಪ ಇಂಜರಿ ಆಗಿದೆ, ಸ್ವಲ್ಪ ಬಾಡಿ ಮೇಲೆ ಸ್ವಲ್ಪ ಸ್ಕ್ರ್ಯಾಚಸ್ ಆಗಿತ್ತು. ಅದು ಮಾಹಿತಿ ನಮಗೆ ಬಂದ ಮೇಲೆ ತಕ್ಷಣ ನಮ್ಮ ಪೊಲೀಸ್ ಟೀಮ್ ಇಲ್ಲಿ ಬಂದಿದ್ದರು. ಸೊ ಆವಾಗ ನಾವೆಲ್ಲ ಬಂದೋಬಸ್ತ್ ನಾವು ಮಾಡಿ ಮತ್ತು ಇವತ್ತು ಬೆಳಗ್ಗೆ ಕಂಪ್ಲೇಂಟ್ ಕಡೆಯಿಂದ ನಮಗೆ ಒಂದು ಕಂಪ್ಲೇಂಟ್ ಅವರು ಕೊಟ್ಟಿದ್ದಾರೆ. ಸೊ ಈಗ ರೋಸಾ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ನಾವು ಬುಕ್ ಮಾಡ್ತಾಯಿದ್ದೀವಿ. ಸೊ ಈಗ ಒಂದು ಕೇಸ್ ಆಲ್ರೆಡಿ ರಿಜಿಸ್ಟರ್ಡ್ ಆಗಿದೆ ಮತ್ತು ಇದರಲ್ಲಿ PI ಇನ್ಸ್ಪೆಕ್ಟರ್ ಅವರು ಆಗಿದ್ದರು. ನಾನು ಆಫೀಸರ್ಸ್ಗೆ ಇನ್ಸ್ಟ್ರಕ್ಷನ್ಸ್ ನಾನು ಕೊಟ್ಟಿದ್ದೀನಿ, ಇದರಲ್ಲಿ ಯಾರು ಇನ್ವಾಲ್ವ್ ಇದ್ದಾರೆ ಅವ್ರ ಮೇಲೆ ನಾವು ಆ್ಯಕ್ಷನ್ ತಗೋಬೇಕು ಮತ್ತು ನಾವು ಅರೆಸ್ಟ್ ಮಾಡ್ತೀವಿ. ಯಾಕಂದರೆ ಅದು ಏನಾಗಿದೆ ಆ್ಯಕ್ಚುಲಿ ಅದು ಆಗಬಾರ್ದು. ಇದರ ಗಲಾಟೆ ಕಲಬುರಗಿ ಜಿಲ್ಲೆಯಲ್ಲಿ ಯಾರು ಆಗಬಾರ್ದು. ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ? MLA ಅವರು ಕೂಡ ಇಲ್ಲ, ನಾನು ಕಂಪ್ಲೇನಲ್ಲಿ ಅವರು ಏನೇನು ಕೊಟ್ಟಿದ್ದಾರೆ ಕಂಪ್ಲೇನಲ್ಲಿ ನಾವು ಕೂಡ ಆ ಪ್ರಕಾರ ನಾವು ಕೇಸ್ ಮಾಡ್ತೀವಿ. ಅದಕ್ಕೆ ನಾನು ಏನು ಚೆಕ್ ಮಾಡಿಲ್ಲ ಅವರು ಯಾವ ಕಂಪ್ಲೇಂಟ್ ಅವ್ರು ಕೊಟ್ಟಿದ್ದಾರೆ. ಬಟ್ ಯಾರ ಮೇಲೆ ಅವರು ಕೊಟ್ಟಿದ್ದಾರೆ ನಾವು ಕೇಸ್ ಬುಕ್ ಮಾಡ್ತೀವಿ. ಬೆಂಬಲಿಗರು ಎಲೆಕ್ಷನ್ ಟೈಮಲ್ಲಿ ಈ ಥರ ಅವ್ರ ಜೊತೆಗೆ ಮಾತಾಡಿದಾಗ ಅವರು ಏನು ಹೇಳಿದ್ರೆ ಆ್ಯಕ್ಚುಲಿ ಸ್ವಲ್ಪ ಅವರು ಒಂದು ಸೋಷಿಯಲ್ ಮೀಡಿಯಾಗೆ ಒಂದು ಇಂಟರ್ವ್ಯೂ ಅವರು ಕೊಟ್ಟಿದ್ದಾರೆ. ಇಂಟರ್ವ್ಯೂದಲ್ಲಿ ಅವರು ಕೆಲವು ವಿಷಯ ಅವರು ಹೇಳಿದ್ದಾರೆ. ಸೊ ಸಮ್ ಪೀಪಲ್ ಅವರು ಇಂಟರ್ವ್ಯೂದಲ್ಲಿ ಅವರು ಏನು ಹೇಳಿದಾರೆ, ದೇ ಆರ್ ನಾಟ್ ಹ್ಯಾಪಿ. ಅವರು ಏನು ಹೇಳಿದ್ರಲ್ಲ ಅವ್ರಿಗೆ ಖುಷಿ ಇಲ್ಲ, ಆ ಥರ ಹೇಳ್ಬಾರ್ದು ಅಂತ. ಸೊ ದೇ ಆರ್ ಆ್ಯಂಗ್ರಿ ವಿತ್ ದ್ಯಾಟ್. ಅದಕ್ಕೋಸ್ಕರ ಅವ್ರಿಗೆ ಅವರು ಅಸಾಲ್ಟ್ ಮಾಡಿದ್ದಾರೆ. ಸೊ ಅವರು ಕೂಡ ಕಂಪ್ಲೇಂಟಲ್ಲಿ ಹಾಗೆ ಕೊಟ್ಟಿದ್ದಾರೆ. ಮತ್ತು ನಾವು ರೇಸಿಂಗ್ ದ ಕೇಸ್ ಅದು ಕಂಪ್ಲೇಂಟ್ ನಾವು ಚೆಕ್ ಮಾಡಬೇಕು. ಈಗ ಅದು ಯಾರ್ಯಾರ ಮೇಲೆ ಕೊಟ್ಟಿದ್ದಾರೆ, ಯಾರ ಮೇಲೆ ಕೊಡ್ತಾರೆ ನಾವು ಕೇಸ್. ಓಕೆ, ಥ್ಯಾಂಕ್ ಯು ಸರ್. अस्सलाम वालेकुम वरहमतुल्लाहि वबरकातुहू। आप लोगों का मैं तहे दिल से शुक्रिया अदा करना चाहती हूँ। आप लोगों ने एक वीडियो देखकर मेरे सपोर्ट में यहाँ आए हैं। आप जानते हैं कि अननेसेसरी मैं तो किसी के नाम पे जाती नहीं, वो अननेसेसरी मेरा नाम लेके मेरे को बदनाम करने की कोशिश कर रहे हैं। खैर उसकी औकात ही वही है, तो मैं कुछ नहीं कर सकती इसके लिए। मैं मगर आप सबका तहे दिल से शुक्रिया अदा करना चाहती हूँ। आप लोग मेरे साथ हैं, आप लोग मेरी हिम्मत है। वो समझ रहा था कि लेडी है, लेडी को लूंगा, मैं करूंगा। उसको ये नहीं पता है कि मेरे साथ पूरी कौम है, पूरी गुलबर्गा मेरे साथ है। मुझे मैं ऐसे नहीं हूँ। अब आप खुद जानते हैं कि कहाँ से कहाँ उन्हें पहुँचा, कौन से घर से कोई इज्जत मिली। सब अब इसकी फितरत ही वैसी है तो कुछ भी नहीं कर सकते। सब कंट्रोल में रहिए। हमारे इलेक्शन मेन है सामने, हमारे इलेक्शन हो जाने दीजिए। आप लोग सब एकजुट होकर काम कीजिए। उसका मेन मकसद ये है कि इलेक्शन को बिगाड़ना, ये हम होने नहीं देंगे। हम ये होने नहीं देंगे। हम इंशाल्लाह ताला ज्यादा से ज्यादा मेजोरिटी से खरगे साहब को जिता के लाएंगे। हार नहीं तो उसकी हार हो जाएगी। हमारे पास मैडम को सपोर्ट करने के लिए, जैसे कि आप लोगों ने कल देखा है, एक वीडियो आया था मैडम के खिलाफ। हम लोग ये आखिरी बार है, सब हम फिर नहीं सुनेंगे। मैडम आए हैं आप लोगों के लिए, आप लोगों ने लाया है मैडम को यहाँ पर इख्तियार में बिठाने के लिए। तो इंशाल्लाह आगे आप लोग ये सुनेंगे। कोई भी अगर मैडम के बारे आप लोगों का सपोर्ट के लिए आए हैं हम लोग। गुलबर्गा में हमारे गुलबर्गा में हम लोग साहब जैसा कमरुल इस्लाम साहब 40 साल इत्तेहाद से लेके चले हैं। वो हमारी पूरी वही कोशिश है। कुछ लोग इत्तेहाद को तोड़ने की कोशिश कर रहे हैं, तो आप लोग हमारे साथ जुड़ के रहिए। इंशाल्लाह आप लोगों के लिए आए हैं हम आप लोगों के लिए रहेंगे इंशाल्लाह। आप तमाम लोगों का सपोर्ट चाहिए। ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಕಾಂಗ್ರೆಸ್ ಜೆಡಿಎಸ್ ವೀರಶೈವ ಸಮಾಜದ ಮುಖಂಡರ ಸಹಯೋಗದಡಿ ಏಪ್ರಿಲ್ 12ರಂದು ವೀರಶೈವ ಲಿಂಗಾಯತ ಸಮಾಜದ ಬೃಹತ್ ಸಭೆ ಆಯೋಜನೆ.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ಡಾ ಸಿಲ್ಕ್, ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ದೂರವಾಣಿ 08472 261 ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟ್ರೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕ್ಲಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಗಳು ಹಾಗೂ ಮರುಮಗಳ ಕಲೆಕ್ಷನ್ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲ ಲಗೇಜ್ಗಳು ಒಂದೇ ಸೂರಿನಡಿ. ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742213633. Warm welcome to our world, the Temple of Knowledge, Shekinah Baptist Academy. Yes, it is a school with a difference. Shekinah Baptist Academy is a well-designed school in about 1.5 acres of area. A perfect blend of nature and architecture makes SBA a unique school. Our program includes exclusive school syllabus, blend of CBSE and ICSE, foundation program, sports and music, personality development. We are putting in efforts to make this school a school of difference and a school of different thought. Our education is holistic in view and in approach, and the focus is to develop the child in different fields and areas of their life so that they may be able to face the world and the future competition that they will have to go to. Shekinah Baptist Academy near PNT quarters, Old Javagi Road, Kalburgi. ವಿರಾಮದ ನಂತರ ಮತ್ತೊಮ್ಮೆ ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ವೀರಶೈವ ಸಮಾಜದ ಮುಖಂಡರ ವತಿಯಿಂದ ಏಪ್ರಿಲ್ 12ರಂದು ವೀರಶೈವ ಲಿಂಗಾಯತ ಸಮಾಜದ ಬೃಹತ್ ಸಭೆಯನ್ನು ಆಯೋಜಿಸಲಾಗಿದೆ ಎಂದು ಬಿಆರ್ ಪಾಟೀಲ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮಾಡಿ ಕಲಬುರಗಿ ಕ್ಷೇತ್ರದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇನ್ನೊಂದು ಸಲ ಈ ಭಾಗದ ಪ್ರತಿನಿಧಿಯಾಗಿ ಆಯ್ಕೆಯಾಗಿ ನಮ್ಮ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅವರು ಕೆಲಸ ಮಾಡಲಿ ಅನ್ನುವಂಥ ಒಂದು ಆಶೆ ಮತ್ತು ಭರವಸೆಯನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ವೀರಶೈವ ಲಿಂಗಾಯತ ಸಮಾಜದ ಬೃಹತ್ ಸಭೆಯಲ್ಲಿ ಶ್ಯಾಮ್ನೂರ್ ಶಿವಶಂಕರಪ್ಪ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ನಾವೆಲ್ಲರೂ ಒಗ್ಗಟ್ಟಾಗಿ ಖರ್ಗೆ ಅವರ ಗೆಲುವಿಗಾಗಿ ಶ್ರಮಿಸಬೇಕಾಗಿದೆ. ಕಲಬುರಗಿ ಕ್ಷೇತ್ರದ ಪ್ರತಿನಿಧಿಯಾಗಿ ಅವರು ಆಯ್ಕೆಯಾಗಿ ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕೆಲಸ ಮಾಡಲಿ ಎಂಬ ಆಶಯವಿದೆ ಎಂದು ಬಿಆರ್ ಪಾಟೀಲ್ ಅವರು ತಿಳಿಸಿದರು. ನಮ್ಮ ಸ್ವಾರ್ಥಕ್ಕಾಗಿ ಹುನ್ನಾರ ಮಾಡಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಆದರೆ ನಾಯಕತ್ವ ಮಾತ್ರ ನಮ್ಮಲ್ಲಿದೆ, ಅಲ್ಲಿ ಕೂಡ ಇಲ್ಲ ಅಂತ ಹೇಳೋದಿಲ್ಲ. ಹಾಗಾಗಿ ಇವತ್ತು ನಾವು BJP ಅದು
ವೀರಶೈವ ಲಿಂಗಾಯತ ಸಿದ್ಧಾಂತದ ಭಿನ್ನವಾದಂಥ ವಿಚಾರ. ಹಾಗಾಗಿ ನಾವು ಇವತ್ತು ಆ ವಿಚಾರವನ್ನು ಒಪ್ತಕ್ಕಂಥವರಲ್ಲ. ನಮ್ಮದೇ ಆದಂಥ ಒಂದು ಸಿದ್ಧಾಂತ, ಪರಂಪರೆ, ಜಾತ್ಯತೀತ ಒಂದು ವ್ಯವಸ್ಥೆಯಲ್ಲಿ ನಾವು ಬೆಳೆದು ಬಂದಂಥವರು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು 12ನೇ ತಾರೀಕಿನ ದಿವಸ ಭಾಳ ದೊಡ್ಡ ಸಮಾವೇಶವನ್ನು ಮಾಡ್ತಾ ಇದ್ದೇವೆ. ಮಾಧ್ಯಮದ ಮಿತ್ರರಿಗೆ ನಾನು ವಿನಂತಿ ಮಾಡ್ಕೊತೇನೆ, ತಮ್ಮ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗೋದಕ್ಕೆ ತಾವು ಕೂಡ ನಮಗೆ ಸಹಕರಿಸಬೇಕು ಮಾಧ್ಯಮದ ಮುಖಾಂತರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಉಳಿದ ವಿಷಯಗಳನ್ನು ಪರಧರ್ಮ ಸಹಿಷ್ಣುತೆ ನಮ್ಮ ಈ ದೇಶದ ಧಾರ್ಮಿಕ ಕಲ್ಪನೆ ಹಿಂದಿರುವಂಥ ಮಹಾ ದೊಡ್ಡ ಒಂದು ಅನುಭವ ಮತ್ತು ಅರ್ಥ. ಆದರೆ ಇದು ದ್ವೇಷದ ಧರ್ಮಗಳ ಯುದ್ಧ, ಇದು ನಾವು ಒಪ್ಪೋದಿಲ್ಲ. ಧರ್ಮಗಳು ಅವು ಎಲ್ಲ ಧರ್ಮಗಳು ಕೂಡ ಅವರನ್ನು ಕಾಪಾಡಿದ್ದಾವೆ. ಆ ಧರ್ಮ ಯಾವುದೂ ಕೂಡ ಅಸ್ಪೃಶ್ಯ ಅಲ್ಲ. ಧರ್ಮ ಮನುಷ್ಯತ್ವ, ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ತವೆ. ಅದಕ್ಕೆ ನಾವು ಇರೋದಿಲ್ಲ. ಆದರೆ ಎಲ್ಲರ ಜೊತೆಗೆ ಕೂಡಿ ಬಾಳುವ ಇನ್ನು ಬಸವಣ್ಣನ ಒಂದು ಪರಂಪರೆ ಇದೆಯಲ್ಲ, ಜಾತಿ ಧರ್ಮ ಮೀರಿ ಮನುಷ್ಯರಾಗಿ ಬದುಕುವಂಥ ಆ ಒಂದು ಸಿದ್ಧಾಂತದಲ್ಲಿ ನಂಬಿಕೆಟ್ಟಂಥವ್ರು. ಅಲ್ಲಲ್ಲ, ಇದು ನಮ್ಮ ಜಿಲ್ಲೆಯಲ್ಲಿ ಉದ್ದೇಶ ಏನಂತಂದರೆ ಭಾರತೀಯ ಜನತಾ ಪಾರ್ಟಿಯವರು ಒಂಥರ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಅಂದರೆ ನಮ್ಮ ಪಕ್ಷದಲ್ಲಿ ಕೂಡ ಸಾಕಷ್ಟು ಜನ ಇವತ್ತು ವೀರಶೈವ ಲಿಂಗಾಯತ ಎಲ್ಲ ಮುಖಂಡರಿದ್ದಾರೆ, ಕಾರ್ಯಕರ್ತರಿದ್ದಾರೆ. ಪ್ರತಿ ಗ್ರಾಮದಲ್ಲಿ, ಪ್ರತಿ ಹಳ್ಳಿಯಲ್ಲಿ ನಮ್ಮ ಕಾರ್ಯಕರ್ತರಿದ್ದಾರೆ. ಆದರೆ ಭಾರತೀಯ ಜನತಾ ಪಾರ್ಟಿಯವರು ಒಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಏನಂದರೆ ಇವತ್ತು ನಮಗೆ ಎಲ್ಲ ಓಟ್ ಬರ್ತವೆ ಅಂತಕ್ಕಂಥ ಒಂದು ತಪ್ಪು ಮಾಹಿತಿಯನ್ನು ಕೊಡ್ತಾ ಇರೋದ್ರಿಂದ ಇವತ್ತು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಜನತಾದಳ ಮತ್ತು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಎಲ್ಲ ವೀರಶೈವ ಲಿಂಗಾಯತ ಎಲ್ಲ ಕಾರ್ಯಕರ್ತರು, ಮುಖಂಡರು ಒಂದು ಸಭೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಎಲ್ಲ ನಿರ್ಧಾರ ಮಾಡಿದ್ದೀವಿ. ಹಾಗಾಗಿ ಈಗ ತಾನೇ B.R. ಪಾಟೀಲ್ ಸಾಹೇಬ್ರು ಹೇಳ್ದಂಗೆ ಎಲ್ಲ ಹಿರಿಯರು ಈ ಇದರಲ್ಲಿ ಪಾಲ್ಗೊಳ್ತಾರೆ. ಅದಕ್ಕೆ ನಮ್ಮ ನಾಯಕರಿಗೆ ಯಾರಿಗೆ ತೋರಿಸ್ಲಿಕ್ಕಲ್ಲ, ನಮ್ಮ ಪಕ್ಷದಲ್ಲೂ ಕೂಡ ಇಷ್ಟು ಜನ ಇದ್ದಾರೆ ಅಂತಕ್ಕಂಥದ್ದು ಎಲ್ರಿಗೂ ತಿಳುವಳಿಕೆ ಬರಬೇಕು. ನಮ್ಮ ಪಕ್ಷಕ್ಕೆ ಇವತ್ತು ನಮ್ಮ ಎಲ್ಲ ಸಂಘಟನೆ ಮಾಡಿ ಈಗ ಏನು ಮಾಡ್ತಾ ಇದ್ದಾರೆ, ನಮ್ಮ ಕಾರ್ಯಕರ್ತರಿಗೆ ಅವರು ಒಂಥರ ಮಾನಸಿಕವಾಗಿ ಒತ್ತಡ ತರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ BJPಯವರು. ಹಾಗಾಗಿ ಇದನ್ನು ಎಲ್ಲರಿಗೂ ಸ್ಪಷ್ಟವಾಗಿ ಇವತ್ತು ಸಂದೇಶ ಕೊಡಲಿಕ್ಕೆ ನಾವೆಲ್ಲ ಜೊತೆಗಿದ್ದೀವಿ, ನಾವೆಲ್ಲ ಖರ್ಗೆ ಸಾಹೇಬ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದಕ್ಕೆ ನಾವು ಈ ಮಾಡ್ತಾ ಇದ್ದೀವಿ. ಎಲ್ಲ ಒಂದೇ ಇದೀವಿ. ಅದು ಯಾವ ಇಲ್ಲ, ಅವು ಯಾವ ವೀರಶೈವ ಲಿಂಗಾಯತ ಯಾವ ಇಶ್ಯೂ ಇಲ್ಲ. ಇಟ್ಕೊಂಡು ಒಂದು ಮಾನವೀಯತೆ ಆಧಾರದ ಮೇಲೆ ಸಮಾಜ ಇರಬೇಕು. ಅವ್ರಿಗೆ ವಿಶ್ವಾಸ ಇದೆ. ಏನು ಸಂವಿಧಾನದಲ್ಲಿ ಎಲ್ಲ ಹಕ್ಕುಗಳು ಕೊಟ್ಟಿದ್ದಾರೆ ಅದು ಎಲ್ಲ ಜನಾಂಗಕ್ಕೂ ಸಿಗಬೇಕು, ಎಲ್ಲರ ಪಾಲು ಇರಬೇಕು ಅನ್ನೋದು ನಮ್ಮ ವಿಚಾರ. ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಅಲ್ಲಂಪ್ರಭು ಪಾಟೀಲ್, ಅರುಣ್ ಕುಮಾರ್ ಪಾಟೀಲ್, MY ಪಾಟೀಲ್ ಹಾಗೂ ಇತರೆ ಮುಖಂಡರು ಉಪಸ್ಥಿತರಿದ್ದರು. ಕರ್ನಾಟಕ ಸರ್ಕಾರದ ಮಾಜಿ ಸಚೇತಕ ದಿವಂಗತ ವಿಠ್ಠಲ್ ಹೇರೂರವರ 66ನೇ ಹುಟ್ಟುಹಬ್ಬದ ಆಚರಣೆಯನ್ನು ಏಪ್ರಿಲ್ 10ರಂದು ಕನ್ನಡ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ರಾಷ್ಟ್ರೀಯ ಕೋಲಿ ಸಮಾಜದ ಅಧ್ಯಕ್ಷ ಪಿತಾಂಬರ್ ಕಲ್ಗುರ್ತಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ದಿವಂಗತ ವಿಠ್ಠಲ್ ಹೇರೂರವರ 66ನೇ ಹುಟ್ಟುಹಬ್ಬದ ಪ್ರಯುಕ್ತ ಜಿಲ್ಲೆಯ ವಿವಿಧೆಡೆ ಜ್ಯೋತಿ ಯಾತ್ರೆ ಆಯೋಜಿಸಲಾಗಿದೆ. ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಂದ ಜನರು ಇದರಲ್ಲಿ ಭಾಗವಹಿಸಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು. ವಿಠ್ಠಲ್ ಹೇರೂರವರ 66ನೇ ಹುಟ್ಟುಹಬ್ಬವನ್ನು ದಿನಾಂಕ 10/4/2019 ಬುಧವಾರ ಮುಂಜಾನೆ 11 ಗಂಟೆಗೆ ಕನ್ನಡ ಭವನದಲ್ಲಿ ಅದ್ದೂರಿಯಾಗಿ ಆಚರಿಸಲು ರಾಷ್ಟ್ರೀಯ ಕೋಲಿ ಸಮಾಜ ನಿರ್ಧರಿಸುತ್ತದೆ. ಈ ಪೊಲೀಸ್ ಸಮಾಜದ ಹಿರಿಯ ನಾಯಕರಾದಂಥ ವಿಠ್ಠಲ್ ಹೇರೂರವರ 66ನೇ ಹುಟ್ಟುಹಬ್ಬವನ್ನು ಸ್ವಾಭಿಮಾನದ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ಹುಟ್ಟುಹಬ್ಬ ಆಚರಣೆಯಲ್ಲಿ ಪೊಲೀಸ್ ಸಮಾಜದ ಜಗದ್ಗುರುಗಳಾದಂಥ ಶಾಂತ ಬಿಸ್ಮ ಚೌಡಯ್ಯ ಮತ್ತು ಸಿದ್ದರಾಸಮ್ಮ ಗಲ್ದಾಳ್ ಶ್ರೀಗಳು ಮತ್ತು ಪತ್ತಲಪ್ಪ ಮುತ್ಯ ಶಾಬಾರ್ ಕುಂತನಹಳ್ಳಿ ಅಧ್ಯಕ್ಷತೆಯನ್ನು ಡಾಕ್ಟರ್ ಮಲ್ಲಿಕಾರ್ಜುನ್ ಮುಖ ವಹಿಸಲಿದ್ದಾರೆ. ಚಿಂತಕರಾದಂಥ RK ಹುಡುಗಿ ಸಾಹೇಬರು ಉಪನ್ಯಾಸ. ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಸಮಾಜದ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಬಾಬುರಾವ್ ಜಮಾದಾರ್, ಜಿಲ್ಲಾಧ್ಯಕ್ಷರಾದಂಥ ನೀಲಕಂಠ ಜಮಾದಾರ್,
ಮತ್ತು ಪೊಲೀಸ್ ಸಮಾಜದ ಎಲ್ಲ ಸರ್ಕಾರಿ ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ಈ ವಿಠ್ಠಲ್ ಹೇರೂರಜಿ ಹುಟ್ಟುಹಬ್ಬ ಆಚರಣೆಯಲ್ಲಿ ಪೊಲೀಸ್ ಸಮಾಜದ ಅನೇಕ ಮುಖಂಡರು ಅವರ ಜೊತೆ ಹೋರಾಡಿದಂಥವರು ಸನ್ಮಾನಿಸಲಾಗುವುದು. ಮತ್ತು ಈ ಕಾರ್ಯಕ್ರಮದಲ್ಲಿ ವಿಠ್ಠಲ್ ಹೇರೂರಜಿಯವರ ಗೀತೆಗಳು ಮತ್ತು ಅಂಬಿಕರ್ ಚೌಡಯ್ಯನವರ ಗೀತೆಗಳು ಮತ್ತು ರಸಮಂಜರಿ ಕಾರ್ಯಕ್ರಮ ಹಮ್ಮಿಕೊಂಡಿರುತ್ತದೆ. ಈ ಕಾರ್ಯಕ್ರಮಕ್ಕೆ ಪೊಲೀಸ್ ಸಮಾಜ ಆನಂದ್ ಪಿಂಚನಪಳ್ಳಿ, ಅಪ್ಪಾಸಾಬ್ ರೇವೂರ್, ಮಲ್ಲಿಕಾರ್ಜುನ್ ಗುತ್ತೇದಾರ್, ಪ್ರಭು ಚಂದ್ರಶೇಖರ್ ಜಮಾದಾರ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಗೆಲ್ಲಿಸುವುದಕ್ಕಾಗಿ ಕಲಬುರಗಿಯ ಖಾಸಗಿ ಹೋಟೆಲ್ನಲ್ಲಿ ನಡೆದ ಲಿಂಗಾಯತ ಮುಖಂಡರ ಸಭೆಯಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದ್ದರು. ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಶರಣಬಸಪ್ಪ ದರ್ಶನಾಪುರ್, ಅಲ್ಲಂ ವೀರಭದ್ರಪ್ಪ, ಬಸವರಾಜ್ ತಡ್ಕಲ್, ಬಿಆರ್ ಪಾಟೀಲ್, ಶರಣಪ್ಪ ಮಟ್ಟೂರ್, ಭೀಮಾಶಂಕರ್ ಬಿಲ್ಗುಂದಿ ಹಾಗೂ ಇತರೆ ಮುಖಂಡರು ಉಪಸ್ಥಿತರಿದ್ದರು. ಬಿಜೆಪಿ ಪಕ್ಷದ ಸಂಸ್ಥಾಪನಾ ದಿನದ ಅಂಗವಾಗಿ ಕಲಬುರಗಿ ನಗರದ ಬಿಜೆಪಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಪಾಲ್ಗೊಂಡು ಮಾತನಾಡಿದರು. ಅದಕ್ಕಾಗಿ ಈ ಸಂಸ್ಥಾಪನಾ ದಿವಸ ಇವತ್ತು ನಮ್ದು ಒಂದೇ ಒಂದು ದೃಢ ನಿಶ್ಚಯ ಇರಬೇಕು. ಕಂಟಿನ್ಯೂ ಪಾರ್ಟಿ ಪಕ್ಷದ ನಿಷ್ಠರಾಗಿ ಕೆಲಸವನ್ನು ಮಾಡಿ ಪಕ್ಷವನ್ನು ಬೆಳೆಸುವಂಥದ್ದು ಮತ್ತು ನಮ್ಮ ವರಿಷ್ಠರು ಯಾವ ರೀತಿ ನಿರ್ದೇಶನಗಳು ಕೊಡ್ತಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಪಕ್ಷವನ್ನು ಕರೆದುಕೊಂಡು ಕೆಲಸ ಮಾಡಬೇಕು. ಮತ್ತು ಇದು ಯಾವುದೇ ಒಂದು ಕುಟುಂಬಕ್ಕೆ ಸೇರಿದಂಥ ಪಾರ್ಟಿ ಅಲ್ಲ. ಎಂದು ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಎಲ್ಗೆ ಅಡ್ವಾಣಿ ನೆನಪು ಮಾಡಬೇಕು. ಆ ಒಂದು ಜನರೇಷನ್ ಶ್ಯಾಮ್ ಪ್ರಸಾದ್ ಮುಖರ್ಜಿ, ದೀನ್ ದಯಾಳ್ ಉಪಾಧ್ಯಾಯ ಮೇಲೆ ನೆಕ್ಸ್ಟ್ ಜನರೇಷನ್ ಅಟಲ್ ಬಿಹಾರಿ ವಾಜಪೇಯಿ, ಅಡ್ವಾಣಿ ಅವರು ಟೈಮ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿ ಭಾಳ ದೊಡ್ಡ ಬೆಳೆದು ಬಂತು. ಒಂದು ಟೈಮ್ದಾಗ ಎಷ್ಟು ಪರಿಸ್ಥಿತಿ ಬಂದಿತ್ತು ಬಿಜೆಪಿದು, ಕೇವಲ 2 ಸೀಟ್ ಬಂದಿದ್ರು. ಅದು ಅಡ್ವಾಣಿಯವರು ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಇಬ್ಬರು ಸೋತಿದ್ರು ಲೋಕಸಭಾ ಚುನಾವಣೆಯಲ್ಲಿ. 2 ಸೀಟ್ ಬಂದದ್ದು. ಆಮೇಲೆ ಅಡ್ವಾಣಿ ಅವರ ನೇತೃತ್ವದಲ್ಲಿ, ವಾಜಪೇಯಿ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಪ್ರವಾಸ ಮಾಡಿ ಸಂಘಟನೆ ಮಾಡಿ ಇವತ್ತು ವಾಜಪೇಯಿ ಅವರ ಟೈಮಲ್ಲಿ 6 ವರ್ಷ ಅಧಿಕಾರಕ್ಕೆ ಬಂದು ಇವತ್ತು ನರೇಂದ್ರ ಮೋದಿ ಅವರ ಟೈಮ್ನಲ್ಲಿ, ಅಮಿತ್ ಶಾ ಅವರ ಟೈಮ್ನಲ್ಲಿ ಬಲಾಢ್ಯ ಪಾರ್ಟಿಯಾಗಿ ಬೆಳೆದು ಬಂದದ್ದು. ಇವತ್ತು ಇಡೀ ದೇಶದಲ್ಲಿ, ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದಂಥ ಹೆಚ್ಚಿನ ಸದಸ್ಯರು ಹೊಂದಂಥ ಪಾರ್ಟಿ ಯಾವುದಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ. 12 ಕೋಟಿ ಸದಸ್ಯರು ಹೊಂದಿರುವಂಥ ಪಾರ್ಟಿ. ಅದು ಕೇವಲ ಭಾರತ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಒಂದು ರಾಜಕೀಯ ಪಕ್ಷ 12 ಕೋಟಿ ಹೊಂದಿರುವಂಥ ಪ್ರಥಮ ಪಾರ್ಟಿ ಅದು ಭಾರತೀಯ ಜನತಾ ಪಾರ್ಟಿ. ಇವತ್ತು ಹಲವಾರು ಬಹುತೇಕ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ, ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ಅಧಿಕಾರದಲ್ಲಿ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈಶಾನ್ಯ ರಾಜ್ಯಗಳಲ್ಲಿ ಎಲ್ಲಿ ಬರಕ್ಕೆ ಸಾಧ್ಯತ್ತು? ತ್ರಿಪುರ, ಅಸ್ಸಾಂ ಇಂಥಲ್ಲೆಲ್ಲ, ಮೇಘಾಲಯ ಎಲ್ಲಿ ಬರಕ್ಕೆ ಚಾಲು ಬಿಜೆಪಿ ಅಂತೆಲ್ಲ ಸ್ಥಿತಿಗೆ ಹೋಗಿ ಬರ್ತಾ ಇದೆ. ಇವತ್ತು ವೆಸ್ಟ್ ಬೆಂಗಾಲ್ಗೆ ನೋಡ್ರಿ, ಈ ಲೋಕಸಭಾ ಚುನಾವಣೆಯಲ್ಲಿ ವೆಸ್ಟ್ ಬೆಂಗಾಲ್ದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸೀಟ್ ಬರ್ತವೆ, ಒಡಿಶಾದಲ್ಲಿ ಬರ್ತವೆ, ತಮಿಳುನಾಡಲ್ಲಿ ಬರ್ತವೆ, ಕೇರಳದಲ್ಲಿ ಬರ್ತವೆ. ಎಲ್ಲಿ ಬಿಜೆಪಿ ಅಡ್ರೆಸ್ ಇರಲಿಲ್ಲ, ಎಲ್ಲಿ ನಮ್ಮ ಹೆಸರು ಕೇಳಿದ್ರೆ ಎಲ್ಲಿ ಬಿಜೆಪಿ ಅಂತಿದ್ರು, ಅಲ್ಲಿ ಸಹಿತ ಇವತ್ತು ಭಾರತೀಯ ಜನತಾ ಪಾರ್ಟಿ ಬರ್ತಾ ಇದೆ. ಹೀಗಾಗಿ ಕರ್ನಾಟಕದಲ್ಲಿ ಸಹಿತ ನಾ ಹೇಳಿದೆ, 4 ಜನ ಶಾಸಕರಿಂದ 18 ಜನ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ದಾಗ 18 ಜನ ಬಿಜೆಪಿ ಅವರು ಸಪೋರ್ಟ್ ಕೊಟ್ಟಿದ್ರೆ, ಪ್ರಥಮವಾದಂಥ ಕಾಂಗ್ರೆಸ್ ಇದ್ದರೆ ಒಂದು ಸರ್ಕಾರ ಬಂದಿಲ್ಲ. ರಾಮಕೃಷ್ಣ ಹೆಗಡೆ ಅವಾಗ ಸಪೋರ್ಟ್ ಕೊಟ್ಟಿದ್ದು ಭಾರತೀಯ ಜನತಾ ಪಾರ್ಟಿ 15 ಜನ. ಅಲ್ಲಿಂದ ಬೆಳವಣಿಗೆ ಆಗ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಬೆಳವಣಿಗೆ ಆಗ್ತದೆ. 4ರಿಂದ 6, 13, 17, 18 ಸೀಟ್ಗಳನ್ನು ನಾವು ಗೆಲ್ತಾ ಇದ್ದೇವೆ. ಯಾವುದೇ ಸರ್ಕಾರದಲ್ಲಿ ನಾವು ಲೋಕಸಭೆಯಲ್ಲಿ 17, 18 ಸೀಟ್ಗಳನ್ನು ನಾವು ಗೆಲ್ತಾ ಇದ್ದೇವೆ. ಈ ಒಂದು ಚುನಾವಣೆಯಲ್ಲಿ ಇಷ್ಟೊಂದು ವಾತಾವರಣ ಇದೆ. ನರೇಂದ್ರ ಮೋದಿ ಅವರ ನಾಯಕತ್ವ ನಾನು ಆಗಲೇ ಉಮೇಶ್ ಜಾಧವ್, ಚಂದು ಪಾಟೀಲ್, ಎಬಿ ಮಾಲಕ್ ರೆಡ್ಡಿ, ಎನ್ ರವಿಕುಮಾರ್, ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ದತ್ತಾತ್ರೇಯ ಪಾಟೀಲ್ ರೇವೂರ್ ಹಾಗೂ ಇತರೆ ಮುಖಂಡರು, ಕಾರ್ಯಕರ್ತರು ಪಕ್ಷದ ಸಂಸ್ಥಾಪನಾ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೇಗಿದೆ? ಕಲಬುರಗಿಯಲ್ಲಿಂದು ಗರಿಷ್ಠ 41 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 25 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಹಿತ್ಯ ಸಾರಥಿ ಮಾಸಪತ್ರಿಕೆ ಕಲಬುರಗಿ ಸಾಂಸ್ಕೃತಿಕ ಪ್ರತಿಷ್ಠಾನ ಸಹಯೋಗದಡಿ ಸಾಹಿತ್ಯ ಸಾರಥಿ 2ನೇ ವರ್ಷದ ಸಂಭ್ರಮ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ.
ಶಿಕ್ಷಣ ಇಲಾಖೆಯಿಂದ ಟಿಇಟಿ ಪ್ರಶ್ನೆ ಪತ್ರಿಕೆಯಲ್ಲಿ ವಿವಿಧ ವಿಷಯಗಳ ಅಸ್ಪಷ್ಟ ಪ್ರಶ್ನೆ 16 ಅಂಕಗಳ ಕೃಪಾಂಕ ನೀಡುವಂತೆ ಏಪ್ರಿಲ್ 9ರಂದು ಬೆಂಗಳೂರಿನ ಶಿಕ್ಷಕರ ಭವನದಲ್ಲಿ ಈಶಾನ್ಯ ವಲಯದ ಶಿಕ್ಷಕರ ವೇದಿಕೆಯಿಂದ ತುರ್ತು ಸಭೆ. ಕಲಬುರಗಿ ಲೋಕಸಭಾ ಚುನಾವಣೆ ಪ್ರಚಾರ ಹಿನ್ನೆಲೆ ಬಿಜೆಪಿ ಪರ ಪ್ರಚಾರಗೈದ ಕೂಡಾ ಮಾಜಿ ಅಧ್ಯಕ್ಷ ಅಜ್ಗರ್ ಚುಲ್ಬುಲ್ ರವರ ಮೇಲೆ ಹಲ್ಲೆ. ಕಾಂಗ್ರೆಸ್ ಜೆಡಿಎಸ್ ವೀರಶೈವ ಸಮಾಜದ ಮುಖಂಡರ ಸಹಯೋಗದಡಿ ಏಪ್ರಿಲ್ 12ರಂದು ವೀರಶೈವ ಲಿಂಗಾಯತ ಸಮಾಜದ ಬೃಹತ್ ಸಭೆ ಆಯೋಜನೆ. ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸಹ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333. ಮೊಬೈಲ್ ಸಂಖ್ಯೆ 9742136333. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ಡಾ ಸಿಲ್ಕ್, ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ದೂರವಾಣಿ 08472261529. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟ್ರೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕ್ರಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಗಳು ಹಾಗೂ ಮದುಮಗಳ ಕಲೆಕ್ಷನ್ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲ ಲಗೇಜ್ಗಳು ಒಂದೇ ಸೂರಿನಡಿ. ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333. ಮೊಬೈಲ್ ಸಂಖ್ಯೆ 9742136333.
called the Temple of Knowledge, Shekinah Baptist Academy. Yes, it is a school with a difference. Shekinah Baptist Academy is a well-designed school in about 1.5 acres of area. A perfect blend of nature and architecture makes SBA a unique school. Shekinah Kids. Our program includes visual aided teaching, activity-based learning, in partner with ePower and best infrastructure. We are putting in efforts to make this school a school of difference and a school of different thought. Our education is holistic in view and in approach, and the focus is to develop the child in different fields and areas of their life so that they may be able to face the world and the future competition that they will have to go to. Shekinah Baptist Academy near PNT quarters, Old Javagi Road, Kalburgi.